ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆನಲ್ಲ, ನಾನು ಲಾಲಿಪಾಪ್ ರೆಸಿಪಿ ಹಾಕ್ತೇನೆ ಅಂತ. ಸೊ ಇವತ್ತು ಕೂಡ ನಾನು ಲಾಲಿಪಾಪ್ ರೆಸಿಪಿ ಹಾಕ್ತೇನೆ. ಆದ್ರೆ ಇದು ಸ್ವಲ್ಪ ಯೂನಿಕ್ ಆಗಿ ಮಾಡ್ತೇನೆ. ವಿತೌಟ್ ಆಯಿಲ್ ಮಾಡ್ತಿದ್ದೇನೆ. ಅಂದ್ರೆ ಆಯಿಲ್ ಯೂಸ್ ಮಾಡದೆ ನಾನು ಈ ರೆಸಿಪಿಯನ್ನು ಮಾಡ್ತಿದ್ದೇನೆ. ಯಾಕಂದ್ರೆ ನಾನು ಏರ್ ಫ್ರೈಯರ್ ಯೂಸ್ ಮಾಡ್ತಿದ್ದೇನೆ. ಸೊ ಏರ್ ಫ್ರೈಯರ್ ಅಲ್ಲಿ ಮಾಡುವಾಗ ನಾವು ಏನು ಆಯಿಲ್ ಹಾಕ್ಬೇಕು ಅಂತ ಇಲ್ಲ. ಆದ್ರೂ ಫ್ರೈ ಎಲ್ಲ ಉಂಟಲ್ಲ, ತುಂಬಾ ಕ್ರಿಸ್ಪ್ ಆಗಿ ಬರ್ತದೆ, ಒಳ್ಳೇದು ಬರ್ತದೆ. ಸೊ ಹೇಗೆ ಮಾಡುದು ಅಂತ ನೋಡುವ ಬನ್ನಿ, ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ನಾನಿವತ್ತು ಆಯಿಲ್ ಯೂಸ್ ಮಾಡದೆ ಚಿಕನ್ ಲಾಲಿಪಾಪ್ ಮಾಡ್ತಿದ್ದೇನೆ. ಹೇಗೆ ಅಂತ ನೋಡುವ ಬನ್ನಿ. ಮೊದಲಿಗೆ ಲಾಲಿಪಾಪ್ ಪೀಸಿಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್, 2 ಟೀ ಸ್ಪೂನ್ ಸೋಯಾ ಸಾಸ್ ಹಾಕಿ ಮಿಕ್ಸ್ ಮಾಡಿ. ನಂತರ ಇದಕ್ಕೆ 3 ಟೀ ಸ್ಪೂನ್ ಕಾರ್ನ್ಫ್ಲವರ್, 1 ಮೊಟ್ಟೆಯನ್ನು ಹಾಕಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ ನಂತರ ಮತ್ತೆ ಏರ್ ಫ್ರೈಯರ್ ಉಂಟು, ಹಾಗೆ ನಾನು ಏರ್ ಫ್ರೈಯರ್ ಅಲ್ಲಿ ಇದನ್ನು ಫ್ರೈ ಮಾಡ್ತಿದ್ದೇನೆ. ಒಳ್ಳೆ ಕ್ರಿಸ್ಪಿಯಾಗಿ ಬರ್ತದೆ. ಆದ್ರೆ ಅದಕ್ಕೆ ನಾನೊಂದು ಫಾಯಿಲ್ ಪೇಪರ್ ಹಾಕಿದ್ದೇನೆ. ಅದರ ಮೇಲೆ ಸ್ವಲ್ಪ ಜಸ್ಟ್ ಅಪ್ಲೈ ಮಾಡಿದ್ದು. ಈಗ ಎಲ್ಲ ಚಿಕನ್ ಅನ್ನು ನಾನು ಹೀಗೆ ಹಾಕ್ತಿದ್ದೇನೆ. ಇದರಲ್ಲಿ ಹಾಕಿ ಇದನ್ನು ಏರ್ ಫ್ರೈಯರ್ ಬಿಡ್ತೇನೆ. ಇದರಲ್ಲಿ ಆಪ್ಷನ್ ಉಂಟು ಚಿಕನ್ ಇದು. ಸೊ ಅದು ಪ್ರೆಸ್ ಮಾಡಿದ್ರೆ ಆಗ್ತದೆ. ನೋಡಿ, ಕಾಣ್ತದ? ಫ್ರೈ ಆಗ್ತಾ ಉಂಟು ಒಳಗೆ ವಿತೌಟ್ ಆಯಿಲ್. ಈಗ ಅದು ಆಗುವ ತನಕ ಇಲ್ಲಿ ಒಂದು ಸಾಸ್ ಮಾಡುವ. ಅದಕ್ಕೆ 2 ಟೀ ಸ್ಪೂನ್ ಸೋಯಾ ಸಾಸ್, 1 ಟೀ ಸ್ಪೂನ್ ಗೋಚುಜಾನ್, 1 ಟೀ ಸ್ಪೂನ್ ವೆನಿಗರ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ. ನಂತರ ಇದಕ್ಕೆ 4 ಟೀ ಸ್ಪೂನ್ ಟೊಮೆಟೊ ಕೆಚಪ್, 1 ಟೀ ಸ್ಪೂನ್ ಶುಗರ್, 5 ಟೀ ಸ್ಪೂನ್ ಹನಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡುವಾಗ ಸ್ವಲ್ಪ ನೀರು ಹಾಕಿ, ಒಂದು ಅರ್ಧ ಕಪ್ ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡಿ. ನಮ್ಮ ಚಿಕನ್ ರೆಡಿ ಆಗ್ತಾ ಉಂಟು. ಈಗ ಆಯ್ತು, ನೋಡ ಹೇಗೆ ಆಗಿದೆ ಅಂತ. ನೋಡಿ, ಒಳ್ಳೆ ಕ್ರಿಸ್ಪಾಗಿ ಉಂಟು. ಈಗ ಒಂದು ಬಾಣಲೆಗೆ ನಾವು ಮಾಡಿಟ್ಟ ಸಾಸ್ ಮಿಕ್ಸ್ಚರ್ ಉಂಟಲ್ಲ, ಅದನ್ನು ಹಾಕಿ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಿ. ತಿಕ್ ಆಗುವ ತನಕ ಇದನ್ನು ಬಾಯ್ಲ್ ಮಾಡಬೇಕು. ತುಂಬಾ ಡ್ರೈ ಆಗ್ಲಿಕ್ಕೆ ಬಿಡಬೇಡಿ. ಆದ್ರೆ ತಿಕ್ಕಾಗ್ಲಿ, ಒಳ್ಳೆ ತಿಕ್ಕಾಗಬೇಕು, ಅಷ್ಟವರೆಗೆ ಬಾಯ್ಲ್ ಮಾಡಿ. ಈಗ ನೋಡಿ, ಆಲ್ಮೋಸ್ಟ್ ಆಗಿದೆ. ನಾನು ಇದಕ್ಕೆ ಈಗ ಚಿಕನ್ ಅನ್ನು ಹಾಕ್ತಿದ್ದೇನೆ. ಚಿಕನ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲ ಚಿಕನ್ ಕೋಟ್ ಆಗಬೇಕು. ಮತ್ತೆ ಸಾಸ್ ತುಂಬಾ ತಿಕ್ ಆಗಿರ್ಬೇಕು, ತುಂಬಾ ಡ್ರೈ ಆಗ್ಬೇಕು. ಫುಲ್ ಡ್ರೈ ಆದ್ರೂ ಪರವಾಗಿಲ್ಲ, ಒಳ್ಳೆ ಡ್ರೈ ಆಗಿ ಅಷ್ಟುವರೆಗೆ ಇದನ್ನು ಮಿಕ್ಸ್ ಮಾಡಿ. ನಮ್ಮ ಚಿಕನ್ ಲಾಲಿಪಾಪ್ ರೆಡಿ ಆಗಿದೆ ವಿತೌಟ್ ಆಯಿಲ್. ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ.
ಈ ರೆಸಿಪಿ ನೋಡಿದ್ರಲ್ವಾ, ಇದು ಆಕ್ಚುಲಿ ನೀವು ನಾರ್ಮಲ್ ಚಿಕನ್ ಅಲ್ಲಿ ಕೂಡ ಮಾಡಬಹುದು. ಅಂದ್ರೆ ಚಿಕನ್ ಅನ್ನು ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡಿ ಮಾಡಬಹುದು, ಅಥವಾ ಇವನ್ ವಿಂಗ್ಸ್ ಅಲ್ಲಿ ಕೂಡ ಈ ರೆಸಿಪಿಯನ್ನು ಮಾಡಬಹುದು. ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.